ಬ್ರಹ್ಮಾನಂದ ಮಹಾರಾಜರು ಚಿಂಜಳ ಗ್ರಂಥಿ ಬಿಟ್ಟಿದ್ರು. ನಮ್ಮದೇನಿಲ್ಲ ಅಂದ್ರೆ ಚಿತ್ ಮತ್ತು ಜಲ ಹೇಳ್ಕೊಂಡು ಚಿತ್ ಅಂದ್ರೆ ಚೈತನ್ಯ, ಜ್ಞಾನ ಮತ್ತು ಆನಂದ. ಚಿತ್ರದ ಮುಖ್ಯ ಲಕ್ಷಣ ಏನು ಅಂದ್ರೆ ಇರುವಿಕೆ, ಎಕ್ಸಿಸ್ಟೆನ್ಸ್, ಶುದ್ಧ ಇರುವಿಕೆ. ಬುದ್ಧಿಯಿಂದ ಕಲ್ಪನಾ ಮಾಡಲಿಕ್ಕೆ ಶಕ್ತಿ, ಅದೊಂದು ಅವಸ್ಥಾ, ಅನುಭವದ ಅವಸ್ಥೆ. ಆ ಅವಸ್ಥಾದಲ್ಲೇ ಅದನ್ನು ಕಲ್ಪನಾ ಬರುತ್ತೆ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ತ ಯಾವುದರಿಂದ ವಾಣಿ ತಿರುಗಿ ಬರ್ತದೆ, ಮನಸ್ಸು ತಿರುಗಿ ಬರ್ತದೆ, ಬುದ್ಧಿ ತಿರುಗಿ ಬರ್ತದೆ ಅಂದ್ರೆ ತಮ್ಮಿಂದ ಅದನ್ನ ಮಾತಾಡ್ಲಿಕ್ಕೆ ಶಕ್ತಿ ಇಲ್ಲ, ವಿಚಾರ ಮಾಡ್ಲಿಕ್ಕೆ ಶಕ್ತಿ ಇಲ್ಲ, ಸಂಕಲ್ಪ ಮಾಡ್ಲಿಕ್ಕೆ ಅಂತ ಇರೋ ಒಂದು ಅಗೋಚರವಾಗಿರ್ತಕ್ಕಂಥ ನಮ್ಮ ದೇಹ, ಇಂದ್ರಿಯ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇವುಗಳಿಗೆ ಏನೋ ಒಂದು ಇರುವಿಕೆ ಅದ. ಅದು ಹೆಂಗದ ಅಂದ್ರೆ ಅನಾದಿ ಅದ, ಅನಂತದ, ಸರ್ವಶಕ್ತಿಮಾನದ, ಸರ್ವಜ್ಞದ. ಆ ಇರುವಿಕೆಯಲ್ಲೇನೆ ಅನಂತ. ಆ ಇರುವಿಕೆ ಹೆಂಗಿಲ್ಲ ಅಂದ್ರೆ ಡೆಡ್ ಇಲ್ಲ, ಅದಕ್ಕೆ ಅದು ಜೀವಂತದ. ಅಷ್ಟಾದರೆ ಕೇವಲ ಜೀವಂತಿಲ್ಲ, ಅದು ಸರ್ವಜ್ಞದ. ಕೇವಲ ಸರ್ವಜ್ಞಲ್ಲ, ಸರ್ವಶಕ್ತಿಮಾನ. ಮನಸ್ಸು, ಬುದ್ಧಿ, ವಾಣಿಗಳಿಗೆ ಗೋಚರವಾಗಿ ಕೇವಲ ಸರ್ವಜ್ಞ, ಸರ್ವಶಕ್ತಿಮಾನಿಲ್ಲ. ಅದರಲ್ಲಿ ವಿಶ್ವವನ್ನು ನಿರ್ಮಾಣ ಮಾಡೋ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಇದು ಕ್ರಿಯೇಟಿವಿಟಿ ಇದೆ, ನಿರ್ಮಿತಿ ಇದೆ. ಒಂದು ಕಡೆ ಹೇಳ್ತಾರ ಅರ್ಥಾತ್ ಸಚ್ಚಿದಾನಂದ ಸ್ವರೂಪವಾಗಿರ್ತಕ್ಕಂಥ ಪರಮಾತ್ಮ ತಾವು ಏನದನು ಅದು ಈ ಪ್ರಪಂಚದಲ್ಲಿ ಸೌಂದರ್ಯವನ್ನು ಅಂದ ಅರ್ಥಾತ್ ಸುರಿತಾ ಇದೆ. ಎಲ್ಲಿ ನೋಡಿದ್ರೆ ನಮಗೆ ಸೌಂದರ್ಯ ಬರೇ ಒಂದೊಂದು ಕೂತುಕೊಂಡು ಒಬ್ಬ ಒಂದು ಎಕ್ಸಿಬಿಷನ್ ಚಿತ್ರ ಬರೆಯೋದು. ಒಬ್ಬ ಒಂದು ಸನ್ಸೆಟ್ ಸೂರ್ಯಾಸ್ತದ ಚಿತ್ರ ಬರೆದಿದ್ದ, ಸಮುದ್ರದಲ್ಲಿಗೆ ಸೂರ್ಯಾಸ್ತ ಇಟ್ಟಿದ್ರಲ್ಲಿ ಎಲ್ಲಾರು ಬರೋರು ನೋಡೋರು, ಏನ್ ಚಂದ ಇರ್ತದೆ, ಏನ್ ಮಾಡ್ತಾರೆ, ಏನ್ ಚಲೋ ಆಗಿದೆ. ಅವನು ಚಿತ್ರ ಬಂದವ ಅಲ್ಲೇ ಸ್ವಲ್ಪ ಮಗ್ಗಲಿಗೆ ನಿಂತಿದ್ದ. ಒಬ್ಬ ಒಂದು ಎಷ್ಟು ಚಂದದ ಯಾರು ಏನು ಬರಲಾರು ಅವ್ರಿಗೆ ಬಕ್ಷಿಸ್ಕೊಡ್ಬೇಕು, ಬಹುಮಾನ ಕೊಡ್ಬೇಕು ಅನ್ನೋದು ಕೈ ನಾನು ದುಡ್ಡು ಬರ್ಬೇಕು. ಆ ಚಂದ ಮೂರ್ಖಿದ್ದೀನಿ ಹಿಂಗೆಲ್ಲ ನೀನು ಮೂರ್ಖಿದ್ದೀಯ. ಯಾಕೆ ನೀನೆಂದೂ ಸನ್ಸೆಟ್ ನೋಡೇ ಇಲ್ಲ, ಅದಕ್ಕೆ ಹಿಂಗೆ ಅಂತೀನಿ. ಆ ಸೂರ್ಯಾಸ್ತಲ್ಲಿ ನೋಡು ಸಮುದ್ರದಲ್ಲಿ ನಿಂತು ಆ ಭಗವಂತನ ಚಿತ್ರ ಎಂಥ ಸುಂದರದ, ದಿವ್ಯದ. ಹಂಗು ನಾವು ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಚಿತ್ರವಿಲಾಸ ಅಂತ ಜ್ಞಾನೇಶ್ವರ ಮಾಡ ಚಿತ್ರದ ವಿಲಾಸ. ನಾವು ಏನೋ ಒಂಚೂರು ಜನ ಡಿಸೈನ್ ಮಾಡಿ, ಏನೋ ಒಂಚೂರು ಕಲ್ಲೊಳಗೆ ಕೆತ್ತು, ಮಣ್ಣಿಂದ ಮಾಡಿ, ಸಿಮೆಂಟ್ನಿಂದ ಮಾಡಿ, ಅದನ್ನು ಅದ್ಭುತ ಅಂತ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ, ಆಶ್ಚರ್ಯವತ್ವದ ತಥೈವ ಚಾನ್ಯ, ಆಶ್ಚರ್ಯ ಮತ್ತೆ ಶೃಣೋತಿ. ಮತ್ತಿಷ್ಟಾಗಿ ಅದನ್ನು ತಿಳ್ಕೊಳ್ಳಿ. ಏನು ಅದ್ಭುತ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನ, ಆಶ್ಚರ್ಯವತ್ವದ ತಥೈವ ಚಾನ್ಯ.
ಅದ್ರ ಬಗ್ಗೆ ಆಶ್ಚರ್ಯಕ್ಕೆ ನಾನು ಹೇಳ್ತಾರೆ. ಆಶ್ಚರ್ಯವಚ್ಚೇನ ಮನ್ಯಶ್ರುಣೋತಿ. ಇಂಥ ಏನೋ ಒಂದು ಅದ್ಭುತವಾಗಿರ್ತಕ್ಕಂಥ ವಿಲಾಸ ಮಾನ್ಯವಾಗಿದ್ದೀವಿ. ಸಮುದ್ರ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ವರ್ಷದಿಂದ ಆ ಸಮುದ್ರ ಮುಂದೆ ಪೃಥ್ವಿ 3 ಪಾಲು ನೀರು 1 ಪಾಲು ಪೃಥ್ವಿ. ಆದ್ರೆ ನೀರಿನ ಗುಣ ಮತ್ತು ಭೂಮಿ ಗುಣ ನೋಡಿದ್ರೆ ಇಟ್ಟು ನೀರಿನೊಳಗೆ ಈ ಭೂಮಿ ಮುಳುಗಿ ಹೋಗ್ಬೇಕಾಗಿ ಹಿಂಗಾಗಿದೆ. ಒಂದು ಸಣ್ಣದೊಂದು ಹಳ್ಳ ಬಂದು ಹತ್ತಲೈನ್ ಗಂಡಿ ಎಲ್ಲ ಹರ್ಕೊಂಡು ಹೋಗ್ತಾರೆ. ಇಂಥ ಒಂದು ಜಲರಾಶಿ ಯಾರು ನಿರ್ಮಾಣ ಮಾಡಿದ್ರು? ಯಾರು ಅದನ್ನೊಂದು ಮರ್ಯಾದೆಯಲ್ಲಿದ್ದಾರೆ? ಎಂಥ ಅದ್ಭುತ ಮರ್ಯಾದೆಯಲ್ಲಿದ್ದಾರೆ ಅಂದ್ರೆ, ಮಳೆಗಾಲದಲ್ಲಿ ನಮ್ಮ ಎಲ್ಲಾ ನದಿಗಳ ನೀರು ಅದರಲ್ಲಿ ಹೋಗಿಸಿ ಅಂತ ನಾವು ನರ್ಮದಾ ನದಿ ಸಮುದ್ರ ಕೂಗುವಲ್ಲೇ ನೋಡಿದ್ವಿ. ಅದ್ಭುತ. ಮಳೆಗಾಲದಲ್ಲಿ ಸಾಧಾರಣ 12 ಮೈಲ್ ಅಗಲಾಗಿರ್ತದೆ ನದಿ. ಅಷ್ಟು ನೀರು ಹೋಗಿ ಸಮುದ್ರ ಸೇರಿ ಹಿಂಗ ಕೃಷ್ಣ, ಗೋದಾವರಿ, ಅದು ಇದು ತುಂಗಭದ್ರಾ, ಗಂಗಾ, ಯಮುನಾ, ಸರಸ್ವತಿ, ಇವು 108 ನದಿಗಳ ನೀರು ಹೋಗಿ ಸೇರಿದ್ರೆ ಅದು ಎಷ್ಟು ನೀರು ತುಂಬ ಹರಿಬೇಕಾಗಿತ್ತು. ಒಂದು 50 ಫೂಟಿನ ಮೇಲೇನೆ ಮನೆ ಕಟ್ಕೊಂಡು ಸಮುದ್ರ ದಂಡೆಯಿಂದ ಒಂದು 50 ಫೂಟಿನ ಮನೆ ವಿಶಾಖಪಟ್ಟಣದಾಗ ಅಗದಿ ನಿರ್ಭಯವಾಗಿ ಮಾಡ್ಕೊಂಡಿರ್ತಾರೆ. ಸಮುದ್ರದ ಆ ಹಿಂಗಿನ ನೀರು ಬಂದಾಗ ಮಳೆಗಾಲ ನಮ್ಮ ಮನೆ ಮುಳುಗಿ ಅವ್ರಿಗೆ ಚಿಂತೆ ಹೋಗಲ್ಲ. ಯಾಕಂದ್ರೆ ಶತಕಾನುಶತಕದ ಮರ್ಯಾದೆ ನೋಡ್ಕೊಂಡು ಬಂದಿವಿ ನಾವು. ಇದನ್ನ ಯಾರು ಮಾಡಿ ಮತ್ತು ಬ್ಯಾಸಿಗೆ ಒಳಗೆ ಎಲ್ಲಾ ನದಿ ಬತ್ತಿ ಒಂದು ಸ್ವಲ್ಪ ಒಂದು ತಂಬಿಯ ಸಹಿತ ನೀರನ್ನ ಬರುವುದಿಲ್ಲ. ಆದ್ರೆ ಅತ್ರ ಮರ್ಯಾದೆ ಒಳಗೆ ಅದು ಹುಣ್ಣಿಮೆ ದಿವಸ ಅಷ್ಟಂಗ ನೀರು ಬರ್ತಾವ. ಎಲ್ಲಿಂದ ಬರ್ತಾವ? ಏನು ಆಗ್ತದ? ಹುಣ್ಣಿಮೆ ದಿವಸ, ಅಮಾವಾಸ್ಯೆ ದಿವಸ ಶಾಂತ ಬೇರೆ ಹೋಗುದು ನೀರು. ಒಂದ್ ಕಡೆ ಹೇಳ್ಯಾರ ಪ್ರವಚನದ ನೀವು ಬಾಕಿ ಏನ್ ಜಪ ಮಾಡಬೇಡ್ರಿ, ಇದನ್ನು ಮಾಡಬೇಡ್ರಿ, ಸಮುದ್ರದಲ್ಲಿ ಹೋಗೋದ್ರಿಂದ ಆ ಸಮುದ್ರದ ಅದ್ಭುತತೆಯನ್ನು ನೋಡ್ರಿ ನಮ್ಗೆ ಆಶ್ಚರ್ಯ ಆಗ್ತದೆ. ಯಾರು ಇಷ್ಟೆಲ್ಲ ವಿಚಿತ್ರ ಸೃಷ್ಟಿ ನಿರ್ಮಾಣ ಮಾಡಿ ಏನೋ ಒಂದು ಅವ್ಯಕ್ತ ಶಕ್ತಿ ಅದು. ಆ ಅವ್ಯಕ್ತವಾಗಿರುವ ಶಕ್ತಿಯ ಒಂದು ಇರುವಿಕೆಯಿಂದಾಗಿ ನಮಗೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಕೆಲಸ ಮಾಡಿ ಅದು ನಮ್ಮಲ್ಲಿ ಏನೊಂದು ಬುದ್ಧಿ ಕೆಟ್ಟದನ್ನು ಅಷ್ಟು, ಅಥವಾ ದೇಹದ ಸಾಮರ್ಥ್ಯ ಕೆಟ್ಟದನ್ನು ಅಷ್ಟು. ಅದು ಇರೋದರಿಂದಾಗಿ ಇವೆಲ್ಲ ಆಕ್ಟಿವ್ ಆಗ್ಯಾವ. ಸಿಮ್ ಹಾಕಿದ ಕೂಡಲೇ ಮೊಬೈಲ್ ಆಕ್ಟಿವ್ ಆಗ. ಹಂಗೇನಾಗಿದೆ ಅಂದ್ರೆ ಅದು ಬಳಗಿ ಇರೋದ್ರಿಂದ ಇವೆಲ್ಲ ಆಕ್ಟಿವ್ ಆಗೋದು. ನಮ್ಮ ಬುದ್ಧಿವಂತಿಕೆ, ನಮ್ಮ ಚಾಣಾಕ್ಷತೆ, ಕಲಾ ಕೌಶಲ್ಯ, ಅದು ಇದು ಇಂದ್ರಿಯಗಳ ಸಾಮರ್ಥ್ಯ, ದೇಹದ ಸಾಮರ್ಥ್ಯ, ಅದು ಒಂದು ಅದರ ಒಂದು ಆ ಇರುವಿಕೆ ಹೋಗಿಬಿಡ್ತೀವಿ ಅಂದ್ರೆ, ಆ ಚೈತನ್ಯ ಹೋಗಿಬಿಡ್ತೀವಿ ಅಂದ್ರೆ, ಮಜಾ ಜ್ಞಾನೇಶ್ವರ ಮಹಾರಾಜ ಒಂದು ಕಡೆ ಬರ್ದಾರ, ಆ ಚೈತನ್ಯ ಇರುವವರೆಗೂ ನಮ್ಮ ದೇಹದ ಅನಾರೋಗ್ಯದ ವೇದನ ಎಷ್ಟು ಅನುಭವಿಸ್ಬೇಕಾಗಿ ಬರ್ತವೆ. ಜಾಸ್ತಿ ಆ ಚೈತನ್ಯ ನೋಡಿದ್ರೆ ಎಲ್ಲ ರೋಗ ನಿಂತು ಬಿಡ್ತಾವ. ಎಲ್ಲ ರೋಗ ಯಾವ ಇದೆ ಇಲ್ಲ. ಆಮೇಲೆ ಆ ಚೈತನ್ಯ ಇರೋದ್ರಿಂದ 108 ರೋಗ. ಚೈತನ್ಯ ಹೋಗ್ಬಿಟ್ರೆ ಜ್ವರ ಇಲ್ಲ, ಸಂಟಿಲ್ಲ, ನೆಗಡಿಲ್ಲ, ಕೆಮ್ಮಿಲ್ಲ, ಕ್ಯಾಕರಿಕಿಲ್ಲ, ಹೋಗ್ಬಿಡು ಚಲೋ ಅದೇನು ಅಂತಾರ. ಸತ್ಗೋತಾದ್ರೂ ಇರ್ಬೇಕಂತೀವಿ, ಮಧ್ಯಾಹ್ನಕ್ಕೋತಾದ್ರೂ ಇರ್ಬೇಕು. ಈ ಇರ್ಬೇಕನ್ನೋದು ಹಿಂದಿರೋ ಭಾವ ಯಾವುದು? ಆ ಜ್ಞಾನದ ಇರುವಿಕೆ ಪ್ರೇರಣೆ. ಅದನ್ನು ತಿಳ್ಕೋಬೇಕು, ಇದನ್ನು ತಿಳ್ಕೋಬೇಕು, ಅದೇನು ಇದೇನು.
ಅದೇ ರೀತಿಯಾಗಿ ಒಳಗಿರೋ ಆನಂದದ ಪರಿಣಾಮದಿಂದಲೇ ನಮ್ಗೆ ಆನಂದದಲ್ಲಿರಬೇಕು, ಸುಖವಾಗಿರ್ಬೇಕು. ಅದ್ರೊಳಗೆ ಏನಾಗ್ಬಿಡ್ತದೆ, ನಮ್ಗೆ ಭ್ರಮ ಆಗಿ ಅದು ಸುಖ ಎಲ್ಲೋ ಇದ್ದು ಅದು ಎಲ್ಲೋ ಹುಡುಕೋದು ಪ್ರಪಂಚದಲ್ಲಿ. ಇಂಥ ಕೆಲವು ವಿಚಾರಗಳಿಂದ ಜಗತ್ತಿನಲ್ಲೇ ನಮ್ಮ ದೇಶದಲ್ಲಿ ಗೌಡಪಾದಾಚಾರ್ಯರು, ಗೋವಿಂದ ಭಗವತ್ಪಾದಾಚಾರ್ಯರು, ಶಂಕರಾಚಾರ್ಯರು ಅಂತ ಆಗಿ ಹೋದರು. ಹಂಗೆ ಗ್ರೀಸ್ನಲ್ಲಿ ಅರ್ಥಾತ್ ಅರಿಸ್ಟಾಟಲ್, ಸಾಕ್ರೆಟಿಸ್ ಹಾಗೂ ಪ್ಲೇಟೋ ಇವರು 3 ಮಂದಿ ಗುರು ಶಿಷ್ಯರಿಂದ ಬಹಳ ದೊಡ್ಡ ಯೋಗ್ಯತಾ ಇದ್ದಾರೆ. ಇನ್ನು ನಾನು ಯಾವ ಏನೋ ಓದಲಿಕ್ಕೆ ಹತ್ತಿದ್ದೆ ಪ್ರವಚನ ಅಲ್ಲ ಬರೀತಾರೆ. ಅರಿಸ್ಟಾಟಲ್ ಮೆಟಾಫಿಸಿಕ್ಸ್ ಬರ್ತಿದ್ದಾನೆ, ಕುರಿತು ಪುಸ್ತಕ ಬರಲ್ಲ. ಅದನ್ನು ಬರೆಯೋಕ್ಕಿಂತ ಮುಂಚೆ ಅವನು ಫಿಸಿಕ್ಸ್ ಒಂದು ಕುರಿತು ಪುಸ್ತಕ ಬರಲ್ಲ, ಆಮೇಲೆ ಮೆಟಾಫಿಸಿಕ್ಸ್ ಕುರಿತು ಪುಸ್ತಕ ಬರೆದ. ಫಿಲಾಸಫಿ ಅಂದರೆ ಅದು ಮೆಟಾಫಿಸಿಕ್ಸ್. ಮೆಟಾಫಿಸಿಕ್ಸ್ ಅಂದರೆ ಫಿಲಾಸಫಿ. ಸತ್ತಾಶಾಸ್ತ್ರ ಅಂತ ಮೆಟಾಫಿಸಿಕ್ಸ್. ಆ ಸತ್ತಾಶಾಸ್ತ್ರನೇ ಈ ಸಂಪೂರ್ಣ ಸತ್ಯ ಒಂದು ಏನಾಗಿದೆ ಥಿಯರಿ. ಅದು ಅಂಥ ಲಕ್ಷಣ ಇದ್ವಿ. ಪ್ಲೇಟೋನ ಎಷ್ಟೊಂದು ಪುಸ್ತಕಗಳು ಅವ್ರಿಗೂ ಅಷ್ಟು ಅವರ ಆತ್ಮಜ್ಞಾನಿಗಳೇ ಇದ್ದಿಲ್ಲ. ಆದರೆ ಎಲ್ಲೋ ಅಪರೂಪ ಕ್ವಚಿತ್ತಾಗಿ ವಿದೇಶಗಳಲ್ಲಿ, ಭಾರತದಲ್ಲಿ ಅವರೊಂದು ದೊಡ್ಡ ಪರಂಪರೆ ಇದೆ. ಸಾವಿರಾರು ಸತ್ಪುರುಷರು ಒಂದೇ ಭೂಮಿಕಾದಲ್ಲಿರುವಂಥ. ಈ ನಾವು ಯಾವ ಭೂಮಿಕಾದಲ್ಲಿದ್ದೀವಿ ಅದಕ್ಕನುಸಾರವಾಗಿ ಯಾವ ವಿಚಾರಗಳಿಗೆ, ಪರಿಸ್ಥಿತಿಗಳಿಗೆ, ಪದಾರ್ಥಗಳಿಗೆ ಮಹತ್ವ ಕೊಡ್ಲಿಕ್ಕೆ ಹತ್ತೀವೋ ಇದು ಏನೇನು ಅರ್ಥ ಇಲ್ಲದೆ. ನಿನ್ನ ರಾತ್ರಿ ಕನಸಿನಾಗ ನಮ್ಮ ಮನೆಯೊಳಗೆ ನಾವು ಕಣ್ಣಪಟ್ಟಿ ಚೆಂದಾಗಿ ಇಂಟೀರಿಯರ್ ಡೆಕೋರೇಷನ್ ಮಾಡಿ, ವಸ್ತುಗಳು ತಂದಿಟ್ಟು, ಮನೆ ತುಂಬ ಅಲಂಕಾರ ಮಾಡಿ, ಶೃಂಗಾರ ಮಾಡಿ, ಒಳ್ಳೆ ಖುಷಿಯಿಂದ ಮಂದಿರ ಕರ್ಕರ್ದು ತೋರಿಸ್ತಿದ್ವಿ. ಯಾಚರ ಅದು ಏನವ ಅಲ್ಲಿ ಏನೂ ಇಲ್ಲ. ಅಷ್ಟ ಇದ್ರ ಕಿಮ್ಮತ್ತಿರು ಈ ಜಾಗೃತ ಅವಸ್ಥೆಯಲ್ಲಿ. ಇದು ನಮ್ಮ ತಲೆಗೆ ಖರೇನ ಹೇಳಬೇಕು ಅಂದ್ರೆ ನಮ್ಮ ತಲೆಗೆ ಹೊಳೆಯುವ ಒಂದು ಭೂಮಿಕಾದಿಂದ ನಾವು ಭಾಳ ದೂರ ಹೋಗ್ಬಿಟ್ಟಿವಿ. ಎಷ್ಟು ದೂರ ಹೋಗಿವಿ ಅಂದ್ರೆ ಇದು ಹೊಳೆಯೋದು ಹಿಂಗೆ ಹೊಡೆದ್ರೆ ಏನಾದರೂ ನಮ್ಮ ಜೀವನದಲ್ಲಿ ಖರೆ ಶಾಂತಿ ಸಮಾಧಾನ ಆಗ್ತಾ ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ತೆಗೆದ ಹಾಕಿಬಿಟ್ಟಿವಿ. ಈಗ ನಾವು ಯಾವ ಮಟ್ಟಕ್ಕೆ ಬಂದು ನಿಂತೀವಿ ಅಂದ್ರೆ ಇತ್ಲಾಗ ಯಥಾರ್ಥ ಏನು ಅಂದ್ರೆ ಪ್ರಾಪಂಚಿಕ ಸುಖ ಇಲ್ಲ, ಪಾರಮಾರ್ಥಿಕ ಲೇಷ ಇಲ್ಲ. ಹಿಂಗಾಗಿ ಮನಸ್ಸಿಗೆ ಸಮಾಧಾನ ಇಲ್ಲ. ಈ ಮಟ್ಟಕ್ಕೆ ಬಂದ ಆದರೂ ಸಹಿತ ನಿರಾಶೆ ಆಗಬೇಡಿ ಅಂತ ಸತ್ಪುರುಷ. ದಾರಿ ಎಲ್ಲಿ ನಾವು ಹಿಂಗೆ ಎರಡು ಕಡೆ ಹೊರಡುವುದಿರ್ತದೋ ಅಷ್ಟಾಗಿ ಹೋಗ್ಬೇಕಾಗಿತ್ತು. ಮಹಾರಾಜ ಹೇಳ್ತಿದ್ರು, ಒಂದು ಸ್ಟೇಷನ್ ಮೇಲೆ 2 ಟ್ರೈನ್ ನಿಂತಾವ. ಒಂದು ಉತ್ತರ ಕಡೆ ಮಾರಿ ಮಾಡಿ ನಿಂತಾವ, ಒಂದು ದಕ್ಷಿಣ ಕಡೆ. ಅಲ್ಲೊಬ್ಬ ಪ್ಲಾಟ್ಫಾರ್ಮ್ ಮೇಲೆ ನಿಂತ ಮುಂದಕ್ಕೆ ಬದಲು ಹೇಳ್ತಾರೆ, ನೀವೆಲ್ಲರೂ ಆನಂದಕ್ಕೆ ಟಿಕೆಟ್ ತೊಗೊಂಡಿದ್ದಾರೆ. ಒಂದೇ ಟಿಕೆಟ್ ಸಿಕ್ತು ಆನಂದಕ್ಕೆ. ನಾವು ಎಲ್ಲರೂ ಟಿಕೆಟ್ ಖರೀದಿ ಮಾಡಿ ಆನಂದಕ್ಕೆ 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 ಅಂತ ಅದ್ರ ಮಾತು ಕೇಳಿಲ್ಲ. ಮೊದಲು ಹೇಳ್ತಾರ, ಅಲ್ಲಿ 2 ಟ್ರೈನ್ ನಿಂತಾವ. ಒಂದು ಉತ್ತರಕ್ಕೆ ಮಾರಿ ಮಾಡಿ ನಿಂತದ, ಅದು ಖರೆಯ ಆನಂದಕ್ಕೆ ತಗೊಂಡು ಹೋಗ್ತದೆ. ಇನ್ನೊಂದು ದಕ್ಷಿಣಕ್ಕೆ ಮಾರಿ ಮಾಡಿ ನಿಂತದ, ಅದ್ರ ಮ್ಯಾಲೂ ಆನಂದಕ್ಕೆ ಬೋರ್ಡ್ ಬರ್ದಾರ. ಅದು ನಿಮ್ಮನ್ನು ಮೋಸ ಮಾಡಿ ಒಯ್ದು ದುಃಖದ ದೊಡ್ಡ ಕೊಳದಾಗ ಹೋಗಲ್ಬಿಡ್ತದೆ. ಆದ್ರಿಂದ ನೀವು ಖರೆ ಆನಂದಕ್ಕೆ ಹೋಗೋರಿದ್ರೆ ಉತ್ತರ ಕಡೆ ಮಾರಿ ಮಾಡಿ ಟ್ರೈನ್ಯಾಗ ಕೂಡ್ರಿ. ಪಾಪ ಎಷ್ಟು ಕಳ್ಕಲಿಂದ ಬದಲು ಹೇಳ್ತಾರೆ. ಅವ್ರು ಹೋಗಿ ಆ ಉತ್ತರ ಕಡೆ ಮಾರಿ ಮಾಡಿ ನಿಂತಿರೋ ಟ್ರೈನಿನ ಕಿಟಕಿಯಾಗಿಂದ ನೋಡ್ತಾರೆ, ಒಳಗೆ ಏನೂ ಇಲ್ಲ. ಒಳಗೆ ಬರೀ ಕಟ್ಗಿ ಸೀಟ್ ಅವ. ಅಲ್ಲೆಲ್ಲೇ ಒಂದೊಂದು 0 ಬಲ್ಬ್. ಆಮೇಲೆ ಅಲ್ಲಿ ಇನ್ನೊಂದು ದೊಡ್ಡ ಅಪಾಯಕಾರಕ ಇದು ಏನದ ಅಂದ್ರೆ ಪ್ರಸಂಗ, ಅದೆಲ್ಲ ಸೀಟು ಜಪ್ಮಾಲಿ ಹಾಕಿರ್ತಾರೆ.
ನೀವು ಊರು ಮುಟ್ಟು ತನಕ ಜಪ ಮಾಡಿ ಯಾವ ಹತ್ತು ಅನ್ಕೊಂಡ್ರೆ ಸುಳ್ಳ ಒಂದು ವಿಡಿಯೋ ಇಲ್ಲ, ಒಂದು ಇಲ್ಲ, ಚಾಕ್ಲೇಟ್ ಇಲ್ಲ, ಅದು ಗೊತ್ತಿಲ್ಲ. ದಕ್ಷಿಣ ಕಡೆ ಟ್ರೈನ್, ದಕ್ಷಿಣ ಮಾರಿ ಮಾಡಿ ನಿಂತ ಟ್ರೈನ್ ಯಾವ ಏನ್ ಜಗಮಗ ಜಗಮಗ ಲೈಟ್ ಏನು, ಸೀಟ್ ಏನು, ಆಮೇಲೆ ನಡ್ಕೊಳ್ಳಕ್ಕೆ ಐಸ್ ಕ್ರೀಮು, ಅದು ಇದು ಚಾಕ್ಲೇಟು. ಆ ಮೂಲಕ ಅದಕ್ಕೆ ನಿಮಗೆ ತಿಂತೋಗ ನೋಡಲ್ಲಿ ಎಂತ ಟ್ರೈನ್ ಅದು. ನಾವು ಬರೀ ಅದಾಡ್ಸಿ ನಾವು ಕೂಡ್ತೀವಿ, ಮುಂದೆ ಎಲ್ಲೋ ಒಯ್ದು ಹೋಗೋದು. ಉತ್ತರಕ್ಕೆ ಮಾಡಿ ಮಾಡಿ ನಿಂತಿರೋ ಟ್ರೈನ್ ನಮ್ಮನ್ನು ಸರಳ ಆನಂದ. ಯದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದ. ಯಾವುದು ಮುಂಚೆ ವಿಷದಂಗೆ ಅನಿಸ್ತದ, ಇವಂತ ಜಪ ಮಾಡೋದು ಈ ಕೆಟ್ಟ ಕೈ ಅನಿಸ್ತಂದ್ರೆ ನಿಂತಿರೋ ಅದು ಹೋಗಿ ಮೊಬೈಲ್ ತಕೊಂಡು ಕೂತಿಲ್ಲ, ಏನ್ ಸುಖ ಆಗ್ತದೆ. ಯಾವುದ್ರೊಳಗೆ ಹಿತ ಅದನ್ನು ಅದರೊಳಗೆ ಸುಖ ಇಲ್ಲ, ಯಾವುದ್ರೊಳಗೆ ಸುಖ ಅದನ್ನು ಅದರೊಳಗೆ ಹಿತ ಇಲ್ಲ. ಏನ್ ಬೇಕಾದ್ ನಾವು ಸೆಲೆಕ್ಟ್ ಮಾಡ್ತೀವಿ. ಹಿತ ಬೇಕು ಅನ್ನೋದು ಬುದ್ಧಿ, ಸುಖ ಬೇಕು ಅನ್ನೋದು ಮನಸ್ಸು. ಕಳತೆ ಪಣ ಒಳಗೆ ನಾಯಿ ಅಂತ ಬುದ್ಧಿಗೆ ತಿಳಿದಿರ್ತದ, ಅದು ಹೇಳ್ತದ ಬ್ಯಾಡ ಅಂತ ಜಪ ಮಾಡಿದ್ರೆ ಮಹಾರಾಜರ ಅನುಗ್ರಹ ಆಗ್ತದ. ಇವಾಗ ಮೊಬೈಲ್ ನೋಡೋಕೆ ನಮ್ಮೊಳಗೆ ಎರಡು ನಾನು, ಒಂದು ಕೆಟ್ಟ ನಾನು, ಒಂದು ಚಲೋ ನಾನು. ಚಲೋ ನಾನು ಏನಂತದ ಭಜನೆ ಹೋಗೋದು, ಜಪಕ್ಕೆ ಹೋಗೋದು ಅಂತ. ಕೆಟ್ಟ ನಾನು ಏನಂತದ ಏನಿಲ್ಲ, 42 ವರ್ಷದಿಂದ ನಡೆದ ಅದು. ನೋಡಿ ಮೊಬೈಲ್ದಾಗ ಎಷ್ಟು ಚಲೋ 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 ವಾಟ್ಸಾಪ್ನಾಗ ಚಿತ್ರ ಬಂದಿದೆ. ಏನು ಒಂದು ಅಜ್ಞಾನ ಮಾಡ್ತೀವಿ ನೋಡಿ. ಹಂಗೇನಿದೆ ಅಂದ್ರೆ ನಾವು ಬರೀ ನಮ್ಮಷ್ಟು ತಿಳುವಳಿಕೆ ಯಾರಿಗೂ ಇಲ್ಲ ಅಂತ ತಿಳ್ಕೊಂಡು ನಾವು ದುಃಖದ ಕಡೆಗೆ ಮಾಡ್ತೀವಿ. ಇದನ್ನ ಸತ್ಪುರುಷರಿಗೆ ಭಗವಂತಗೆ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ಭಗವಂತ ಏನ್ ಮಾಡ್ತಾನಂದ್ರೆ ಇಂಥ ಒಂದು ಪರಿಸ್ಥಿತಿ ಬಂದಾಗ ಭಗವಂತ ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ತಗೊಂಡು ಭೂಮಿ ಮ್ಯಾಲೆ ನಿಂತು ಬರ್ತಾನೆ. ಅರ್ಥಾತ್ ಏನು ಅಂದ್ರೆ 1335ನೇ ಇಸ್ವಿಯಲ್ಲಿ 35 ಅಂದ್ರೆ ಅಲಾವುದ್ದೀನ್ ಖಿಲ್ಜಿ ಭಾರತದಲ್ಲಿ ಬಂದ. ಜಲಾಲುದ್ದೀನ್ ಖಿಲ್ಜಿ ದಿಲ್ಲಿನಲ್ಲಿದ್ದ. ಅವನ ಒಂದು ಇವ ಸೋದರ ಇವ ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಪ್ರವೇಶ ಮಾಡಿಕೊಂಡು ಮೊಟ್ಟ ಮೊದಲು ಎಲ್ಲ 100 ಮಾಡಿ. ಇವೆಲ್ಲ ನಮ್ಮ ಭಾರತದೆಲ್ಲ ಅರಸರು ರಾಮ್ ವಿಲಾಸದಲ್ಲಿ ಮುಳುಗಿದ್ರು. ದೇವಗಿರಿ ಮೇಲೆ ರಾಮದೇವರಾಯನ ರಾಜ್ಯ ಇತ್ತು. ಅವ್ರ ತಂದೆ ಮಹಾದೇವರಾಯ ಇರೋ ತನಕ ಬಹಳ ಅತಿ ದಕ್ಷತೆಯಿಂದ ನೋಡಿಕೊಂಡ. ಇವು ರಾಮದೇವರಾಯ ಬಂದ ಕೂಡ ಎಲ್ಲ ಬರೇ ವಿಲಾಸಿ ಐಷಾರಾಮದಲ್ಲಿರೋದು. ಅವಾಗ ಅಲಾವುದ್ದೀನ್ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡ. ಅನೇಕ ಕೋಟೆಗಳನ್ನು ಭಕ್ತಗಳನ್ನು ವಶಪಡಿಸಿಕೊಂಡು ಭಾರತದಲ್ಲಿ ಒಂದು ಪ್ರಚಂಡವಾಗಿರ್ತಕ್ಕಂಥ ಒಂದೇನು ರಾಕ್ಷಸಿ ಬಿರುಗಾಳಿ ಬೀಸಿದೆ. ಅದನ್ನು ನೋಡಿ ಎಲ್ಲರೂ ಅದ್ರೊಳಗೆ ಬಹಳಷ್ಟು ನೋವು ಅನುಭವಿಸ್ಲಿಕ್ಕತ್ತು, ಒಂದು ಪ್ರಾರ್ಥನೆ ಮಾಡ್ಲಿಕ್ಕತ್ತು. ಅದು ಪ್ರತಿಯೊಂದಕ್ಕೂ ಅದರದೇ ಆಗಿರೋ ಕಾಲ ನಿರ್ದಿಷ್ಟ. ಅದಕ್ಕನುಸಾರವಾಗಿ ಆ ದೀರ್ಘಕಾಲ ಇದೆಲ್ಲ ದುಃಖ ಅನುಭವಿಸ್ಬೇಕಾಯ್ತು. 1935ನೇ ಇಸ್ವಿಯ ಆಸ್ಪಾಸು ಮಹಾರಾಷ್ಟ್ರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕ ಕ್ರಾಂತಿಯ ಅದನ್ನು ಮೊದಲನೇ ಮಿನ್ಸು ಅಥವಾ ಒಂದು
ಏನು ಬೀಸುವುದು ಆಯಿತು ಅಂದ್ರೆ ಜ್ಞಾನೇಶ್ವರ ಮಹಾರಾಜರು, ನಿವೃತ್ತಿನಾಥರು ಎಲ್ಲ ಅವತಾರ ಆದರು. ಜ್ಞಾನೇಶ್ವರ ಮಹಾರಾಜರು, ನಾಮದೇವ, ತುಕಾರಾಮ್, ಮುಂದೆ ಬರುವಂತ ತುಕಾರಾಮರು, ಇಂಥವ್ರೆಲ್ಲ ಏಕನಾಥ ಮಹಾರಾಜರು, ಭಾನುದಾಸರು, ಇಂಥವ್ರೆಲ್ಲ ಅವತಾರ ಆಗಿ ಸಮಾಜಕ್ಕೆ ಎಷ್ಟೋ ನಮೂನಿ ಮನಸ್ಸಿಗೆ ಸಮಾಧಾನ ಅನಿಸ್ಲಿಕ್ಕೆ. ಇಲ್ಲಾದ್ರೆ ಇವರು ಲೂಟ್ ಮಾಡೋದು, ಇದನ್ನು ಮಾಡೋದು, ಅನೇಕ ಪ್ರಕಾರನ ಅನ್ಯಾಯ, ಅತ್ಯಾಚಾರ, ಅನಾಚಾರ ಮಾಡಿ ನಮ್ಮ ದೇಶವನ್ನು ತ್ರಸ್ತ ಮಾಡುವ ಹೊತ್ತಿನಾಗ ನಿಧಾನವಾಗಿ ಭಗವಂತನ ಒಂದು ಕರುಣೆ ಉಂಟಾಯಿತು. ಆವಾಗ ಒಬ್ಬೊಬ್ಬರು ಸತ್ಪುರುಷರ ಅವತಾರ ಮಾಡಿದ್ರು. ಮುಂದ 1635 ಛತ್ರಪತಿ ಶಿವಾಜಿ ಅವತಾರ ಆಯಿತು. 1695 ಮೊನ್ನೆ ನಾವು ಜಯಂತಿ ಮಾಡಿದ್ವಿ. ಅರ್ಥಾತ್ ಏನು 335ನೇ ಜಯಂತಿಯನ್ನು ಮಾಡಿದ್ವಿ. 400 ವರ್ಷಗಳ ಹಿಂದೆ ಅದು ಏನಾಯಿತು, ಸಮಾಜ ಛತ್ರಪತಿ ಶಿವಾಜಿ ಅವತಾರ ಆಯಿತು. ಅದಕ್ಕೊಂದು ಪ್ರಚಂಡವಾಗಿರ್ತಕ್ಕಂಥ ಒಂದು ಏನು ಬೇಕಾಗಿತ್ತು, ಆಧ್ಯಾತ್ಮಿಕ ಶಕ್ತಿ ಅದಕ್ಕೆ ಹಿಂದಿರಬೇಕಾಗಿತ್ತು. ಕಿಂಗ್ ಶುಡ್ ಬಿ ಫಿಲಾಸಫರ್. ರಾಜನಿಗೆ ಏನಿರಬೇಕು ಅಂದ್ರೆ ಅವ ತತ್ವಜ್ಞಾನಿ ಆಗಿರ್ಬೇಕು, ಆಧ್ಯಾತ್ಮಿಕ ಭಾವನೆ ಉಳ್ಳವನಾಗಿರ್ಬೇಕು. ಇವತ್ತಿನ ರಾಜಕಾರಣಿಗಳೆಲ್ಲರೂ ಅರ್ಥಪಟ್ಟಿದ್ದಾರೆ. ಯಾರಿಗೂ ಏನು ಅಧ್ಯಾತ್ಮ ಕಡೆ ಲಕ್ಷ್ಯ ಇಲ್ಲ, ಇದ್ರ ಕಡೆ ಲಕ್ಷ್ಯ. ಹಿಂಗಾಗಿ ನಮ್ಮ ದೇಶದ ಪರಿಸ್ಥಿತಿ. ಅವಾಗ 20 ವರ್ಷ ಮುಂಚೆನೆ ಸಮರ್ಥರ ಅವತಾರ. ಶಿವಾಜಿ ಹುಟ್ಟೋಕ್ಕಿಂತ ಮುಂಚೆ 20 ವರ್ಷ ಮುಂಚೆ ಸಮರ್ಥರು ಮಾಡಿರ್ತಕ್ಕಂಥ ಕಾರ್ಯ ಬಹಳ ದೊಡ್ಡದಲ್ಲ. ಅರ್ಥಾತ್ ಏನು ಅಂದ್ರೆ ಸಮರ್ಥರ ಅವತಾರ ಆಯಿತು ಜಾಂಬ್ ಅನ್ನುವಂಥ ಊರಿನಲ್ಲಿ. ತಂದೆ ರಾಮಜಿ, ಅದ ತಂದೆ ಸೂರ್ಯಾಜಿ ಪಂತ್, ತಾಯಿ ರಾಣುಬಾಯಿ. ಯಾವಾಗ ಹೆಂಗಿರ್ತದೆ ಅಂದ್ರೆ ಅವರು ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ಅವರ ಒಂದು ಹಿಂದಿನ ಪೀಳಿಗೆಗಳ ಒಂದು 12 ಪೀಳಿಗೆಗಳ ಇತಿಹಾಸ. ಅವರ ಪೂರ್ವಜರು ಯಾರು, ಅವ್ರ ಮಗ ಯಾರು, ಅವ್ರ ಮಗ ಯಾರು, ಅವ್ರ ಮಗ ಯಾರು. ನಮ್ಮ ಮುತ್ತಾಜನ ಹೆಸರು ನನಗೆ ಗೊತ್ತಿರುವುದಿಲ್ಲ ಮನೆಯಾಗ. ನಮ್ಮ ಮುತ್ತಾಜನ ಹೆಸರು ನನಗೆ ಗೊತ್ತಿಲ್ಲ. ಆದ್ರೆ ಅವರ 12 ಪೀಳಿಗೆಗಳದೆಲ್ಲ ಇರುವುದಂದ್ರೆ ಇತಿಹಾಸ. ಪ್ರಚಂಡವಾಗಿರ್ತಕ್ಕಂಥದ್ದು ಏನೋ ಒಂದು ಏನಾಗಬೇಕಾಯ್ತು, ಕ್ರಾಂತಿ ಆಗಿದೆ. ಆಧ್ಯಾತ್ಮಿಕ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿ ಎರಡೂ ಆಗಬೇಕಾಗಿರೋದ್ರಿಂದ ಹೆಂಗಾಗ್ತದೆ ಅಂದ್ರೆ ಪರಮಾತ್ಮ ನಿರ್ಗುಣ ನಿರಾಕಾರನಾಗಿ ಸರ್ವವ್ಯಾಪಿ ಆಗ್ಯಾರ. ಯಾವಾಗ ಅವನು ಸರ್ವಜ್ಞ ಮತ್ತು ಸರ್ವಶಕ್ತಿಮಾನ್ ಇರೋದ್ರಿಂದಾಗಿ ನಾವು ಕರೆದ ಕೂಡಲೇ ಭಗವಂತ ಬಂದ್ಬಿಡ್ತಾನ. ಆದ್ರೆ ನಮಗದು ಅವನು ಅತ್ಯಂತರಿಲ್ಲ ಅನಿಸುವಂತ ಅವಸ್ಥೆ ಬಂದಾಗ ಇನ್ನೇನು ದ್ರೌಪದಿ ಸೀರೆ ಸಂಪೂರ್ಣ ಸೆಳಿಬೇಕು ಅನ್ನೋದಕ್ಕೆ ಭಗವಂತ ಅಲ್ಲಿ ತನಕನೂ ಆಗಿ ತನ್ನ ಪ್ರಯತ್ನ ಮಾಡಿಕೊತಾನೆ. ಭೀಷ್ಮಾಚಾರ್ಯ ಹೇಳಿದ್ರು, ಧೃತರಾಷ್ಟ್ರ ಹೇಳಿದ್ರು, ಎಲ್ಲರಿಗೂ ಹೇಳಿದ್ರು, ಗಂಡಂದರಿಗೆ ಹೇಳಿದ್ರು, ಎಲ್ಲ ಕಡೆಗೂ ನಿರಾಶರು. ತಾನು ಹತ್ಯೆ ನೀರಿಕೆಗಳನ್ನು ಹಿಡ್ಕೊಂಡಿದ್ರು. ಅದು ದುಶ್ಯಾಸನ ಶಕ್ತಿ ಮುಂದಾಕಿದ್ದು ಏನು ನಡೀತು. ಒಂದು ಆಸುರಿ ಶಕ್ತಿ ಅವರು. ಆಮೇಲೆ ಆಕೆಗೆ ಕೃಷ್ಣ ಬಂದ ಅಕ್ಷಯ ವಸ್ತು. ಒಂದ್ಸಲ ಅರಣ್ಯದಲ್ಲಿದ್ದಾಗ ದ್ರೌಪದಿ ಕೃಷ್ಣನ್ ಕೇಳಿದ್ರು, ಕೃಷ್ಣ ಅವತ್ತು ಎಷ್ಟು ತ್ರಾಸ ಆಯ್ತು ನನಗೆ, ಈ ಲಘು ಯಾಕೆ ಬರಲಿಲ್ಲ? ಅವಾಗ ಅವ್ರು ಏನಂತ, ನಾನದ ಏನ್ ಮಾಡ್ಲಿ, ನಾ ಬಂದ ಅಗ್ನಿ ಬಾಗಿಲಾಗ ನಿಂತಿದ್ದೆ ಒಳಗೆ ಬರ್ಬೇಕು ಅಂತ. ನೀ ಯಾರ್ಯಾರು ಮಾರಿ ನೋಡ್ಬೋದು ಕೂತಿ, ಹಿಂಗಾಗಿ ನಾ ಸುಮ್ಮನೆ ಕಾಯ್ತೀನಿ. ನೀವು ಭೀಷ್ಮಾಚಾರ್ಯ ಕಡೆ ನೋಡಿದೆ, ಧೃತರಾಷ್ಟ್ರನ ಕಡೆಗೆ ನೋಡಿದೆ. ಹಂಗಾಗಿ ಇನ್ನೂ ಏನೇನೋ ಯಾರ್ಯಾರು ಮೇಲೆ ಭರವಸೆ ಅದ ಅಂತ ಅನಿಸಿ ನಾ ಸುಮ್ಮನೆ ನಿಂತಿದ್ದೆ.
ನಾನು ಕರ್ಮ ಕೂಡ ಬಂದ ಬಿಡ್ತೀನಿ ನಾನು. कोई कहते हैं भगवान आते नहीं, लेकिन हम द्रौपदी जैसे बुलाते नहीं. ಯಾವಾಗ ಅವರು 3,500 ಶಿಷ್ಯನ ಕರ್ಕೊಂಡು ದೂರ್ವಾಸ ರಾತ್ರಿ 12 ಗಂಟೆಗೆ ಬಂದು ಧರ್ಮರಾಜ ನಮ್ಗೆ ಊಟಕ್ಕೆ ಹಸಿವಾಗಿದೆ ಅಂದಾಗ ಧರ್ಮರಾಜ ಅತಿ ಸಹಜ ಭಾವ ನಮ್ಗೆ ಗೊತ್ತಾಗಿಲ್ಲ ಮನ್ಯಾಗ ಅದನ್ನು ಇಲ್ಲೋ ಏನಾಗಿದೆ ಅಂತ ನಮ್ಮಂಗೆ. ಆಮೇಲೆ ಅವಾಗ ಅವನಿಗೆ ಕಲ್ಪನಾ ಇಲ್ಲ, ಹೋಗಿ ಎಲ್ಲರೂ ಹೋಗಿ ಸ್ನಾನ ಮಾಡಿ ಬರ್ರಿ ಊಟಕ್ಕೆ ಹಾಕ್ತೀನಿ ಅಂತ. ಅವಾಗ ದ್ರೌಪದಿ ಅರ್ಥಾಗಿಂದ ಬರ್ತಾರೆ, ಅದನ್ನು ಊಟ ಆಗ್ಯದ, ಕೈ ತೊಳ್ಕೊಂಡಾಳ, ತಾಂಬೂಲ ಹಾಕೊಂಡಾಳ. ಆಕೆ ಬರೋದನ್ನ ನೋಡ್ಕೊಂಡು ಎದಿತ್ತು ಹಸ್ತದ. ಆಕೆ ಯಾವ ಭಾವದಲ್ಲಿ ಬರ್ಲಿಕ್ಕೆ ಹತ್ತಿದ್ರು ಅಂದ್ರೆ ಅಕ್ಷಯ ಪಾತ್ರೆ ತೊಳೆದಿಟ್ಟು ಬಿಡ್ತೀನಿ. ಧರ್ಮರಾಜ ಕೇಳಿದ, ದ್ರೌಪದಿ ಅವ್ರು ಬಂದ ಅಕ್ಷಯ ಪಾತ್ರೆ ತೊಳೆದಿಟ್ಟು ಅದ್ರಾಗ ಇನ್ನೇನು ಒಂದು ಅಗಲುಗಳು. ಆ ಸಂದರ್ಭದಲ್ಲಿ ಯಾರು ಕರೀಬೇಕು. ಕೃಷ್ಣ ಊಟ ಕೂತಿದ್ದ ರಾತ್ರಿ, ಊಟ ಕೂತ ಒಂದು ತುತ್ತು ಹಾಕೋಬೇಕು ಅಂದ್ರೆ ದ್ರೌಪದಿ ಹೂ ಕೇಳಿಸ್ತು. ಅದನ್ನ ಅಲ್ಲೇ ಇಟ್ಟು ಅದ ರುಕ್ಮಿಣಿ ಅಂತ ಎಲ್ಲಿ ಬಂದ್ರೆ ಇಲ್ಲ ದ್ರೌಪದಿ ಕರೀತಾರೆ, ಊಟನೇ ಮಾಡಿ ಹೋಗ್ರಿ. ಅಷ್ಟು ನನ್ನ ಸೌಡಿಲ್ಲ. ಈಗ ಬಹಳ ಕಳಕಳಿಯಿಂದ ನಾನು ಕರೀತದೆ. ಕೃಷ್ಣ ಬಂದು ಅಕ್ಷಯ ಪಾತ್ರಗಳು ಅವನ್ನ ನಾವು ಊಟ ಬಿಟ್ಟು ಅದು ಬಂದಿಲ್ಲ, ಹಸಿವು ಭಾಳ ಆಗಿದ್ದೀವಿ, ಅದನ್ನು ಸ್ವಲ್ಪ ತಿಳಿ ಕೊಡು. ಯಾಕಂದ್ರೆ ಏನಿಲ್ಲ, ಪಾತ್ರೆ ತುಂಬಿಸಿದಾಗ ಪಾತ್ರೆ ತೊಳೆದು ಮುಂದೆ ಸ್ವಲ್ಪ ಅಸಾವಧಾನತೆಯಿಂದ ಅದಕ್ಕೇನಾಗ್ತಿತ್ತು, ಒಂದು ಪಲ್ಯಾದಿ ಹೆಸರು ಆಗ್ತಿತ್ತು. ಅದನ್ನ ಆಗಿ ಬಂದು ಇಟ್ಕೊಂಡು ಬಂದ. ತಸ್ಮಿನ್ ತುಷ್ಟೇ ಜಗತ್ ತುಷ್ಟ. ಅವನು ಸಂತುಷ್ಟ ಆದಾದ್ರೂ ಜಗತ್ತೇ ಸಂತುಷ್ಟ. ಅವಾಗ ಅವರು ನದಿಯೊಳಗೆ, ಯಮುನಾ ನದಿಯೊಳಗೆ ಸ್ನಾನ ಮಾಡ್ಲಿಕ್ಕೆ ಹಚ್ಚಾರ. ಎಲ್ಲಾರು ಹೊಟ್ಟೆ ತುಂಬ ಹೋಗ್ಬಿಡ್ತದೆ. ಅಲ್ಲಿ ಪಂಚಾಯತ್ ಅವರು ಹೊಟ್ಟೆ ಮೇಲೆ. ಆಮೇಲೆ ಒಬ್ಬರಿಗೊಬ್ರು ಭೀಮನ್ ಕಳಿಸಿದ್ರು ಊಟಕ್ಕೆ. ಭೀಮ್ ಬಂದ, ನನ್ನೇನು ಎಲ್ಲಾರು ಊಟಕ್ಕೆ ಮೇಲೆ ಅವ್ರು ಹೇಳಿದಪ್ಪ ಭೀಮ ನಮ್ಮ ಹೊಟ್ಟೆ ತುಂಬಿದ್ರು. ಬಂದು ಮುಂಚೆ ಹೇಳಿದ್ರು ಮಾಡಿ ಈಗ ಒಲ್ಲಂತಿದೆ ಎತ್ತೇನು ಕದಾ ಅನ್ನೋದು. ಪಾಪ ಏನು ಮಾಡೋದು ಸರ್, ನಾ ಯಾಕೆ ಹೇಳಿಕ್ಕೆ ಹತ್ತೀನಿ ಅಂದ್ರೆ ಅಂದ್ರೆ ನಾವು ಕಲಿಲಿಲ್ಲ, ನಾವು ಬಂದಿಲ್ಲ. ಅವಾಗ ಇಡೀ ಭಾರತನ ಏನು ಮಾಡ್ಲಿಕ್ಕೆ ಆರ್ಥ ಭಾವನೆಯಿಂದ ಭಗವಂತ ಪ್ರಾರ್ಥನೆ ಮಾಡಿ ಸಮರ್ಥರು ಅವತಾರ ಆಯಿತು. ಶಿವಾಜಿದು ಸಮರ್ಥರ ಅವತಾರ ಆಯಿತು. ಆದ್ರೆ ಅವ್ರು ಹೆಂಗಿರ್ತಾರಂದ್ರೆ ಗರ್ಭದೊಳಗಿಂದನ ಅವರಿಗೆ ಜಾಗೃತಿ ಇರ್ತದೆ. ನಾನು ಯಾಕೆ ಹುಟ್ಟಿ ಬರ್ಲಿಕ್ಕೆ ಹತ್ತೀನಿ. ನಾವು 50, 60, 70 ವರ್ಷ ನಮ್ಗೆ ಇನ್ನೂ ಅದು ಕಲ್ಪನಾನ ಬರ್ತದೆ. ಇನ್ನೂ ಪ್ರಪಂಚ ಮನಿ ಮಾರು ಮಕ್ಕಳು ಮೊಮ್ಮಕ್ಕಳು ದುಡ್ಡು ಬಂತು ಹೋತು ಇವತ್ತೇನು ಉಳಿದಷ್ಟ ಆಯುಷ್. ಅವ್ರ ಅಂತಃಕರಣಗಳು ಅದು ಜ್ವಾಲೆ, ಆಧ್ಯಾತ್ಮಿಕ ಜ್ವಾಲೆ ಪ್ರಜ್ವಲಿತ ಆಗಿ ಬರ್ತದೆ. ಸಮರ್ಥರು ಮುಂಜಾತು ಅವ್ರ ತಂದೆ ತೀರ್ಕೊಂಡು ಸೂರ್ಯಾನಿ ಬಂದರು. ಸಮರ್ಥರು ಅವ್ರ ಅಣ್ಣನಿಗೆ ಹೇಳಿದ್ರು, ಅವ್ರ ಅಣ್ಣದ್ರು ಶ್ರೇಷ್ಠ ಗಂಗಾಧರ ಸ್ವಾಮಿ. ಗಂಗಾಧರ ಅಂತ ಹೆಸರು ನಾರಾಯಣ. ಅವಾಗ ಅವ್ರು ಹೇಳಿ ನನಗೂ ಅನುಗ್ರಹ ಕೊಡು, ಇವಕ್ಕಿಂತ 6-7 ವರ್ಷ ದೊಡ್ಡವರು. ಅವ್ರು ಹೇಳಿದ್ರು ಬೇಡ, ಇನ್ನೂ ಸಣ್ಣಾಗಿದ್ದೀನಿ, ನೀನು ದೊಡ್ಡವ ಆದ್ರೂ ಒಟ್ಟ ಹಠಕ್ಕ ಬಿದ್ದು ಕೊನೆಗೆ ಅವ್ರು ಕೊಡ ದೇವಸ್ಥಾನದಲ್ಲಿ ಬಾಗಿಲು ಹಾಕೊಂಡು 3 ದಿವಸ ಕೂತು. 4ನೇ ದಿವಸ ರಾಮ ಪ್ರಗಟ ಆದ. ಯಾಕೆ ಹಿಂಗೆ ಅನುಗ್ರಹ ಬೇಕು. ಸ್ವತಃ ರಾಮ ದಂಪತಿ ಮೇಲೆ ಮುಗಿಸ್ಕೊಂಡು ಅವ್ರಿಗೆ ಅನುಗ್ರಹ. ಮುಂದೆ ಅಲ್ಲಿಂದ ಬಂದರು. ಅವ್ರ ತಾಯಿಗೆ ಬಹಳ ಆಗ್ರಹ, ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಮದುವೆ ಮಾಡ್ಕೋ ಮದುವೆ ಮಾಡಿ. ಕೊನೆಗೆ ಅವ್ರು ಹೇಳಿದ್ರು, ಅಮ್ಮ ನಿನ್ನ ಒಂದು ಅಪೇಕ್ಷೆ ಅನುಸಾರ
ಸುಮೂರ್ತೆ ಸಾವಧಾನ ಅನ್ನೋಕೆ ಓಡಿರು. ಇಡೀ ಭಾರತದಲ್ಲಿ ಮದುವೆ ಮಂಟಪದಲ್ಲಿ ಅಂತರ್ಪಟ್ಟ ಮುಂದೆ ನಿಂತು ಓಡೋದಾರಂದ್ರೆ ಅವರೊಬ್ಬರ. ಇವತ್ತಿನ ತನಕ ಮತ್ತೆ ಆ ಹೆಸರು ನಮ್ಮ ಕಿವಿ ತನಕ ಬಂದಿಲ್ಲ. ಮುಂದಿನ ಬರ್ತಿದ್ದು ಬರ್ಬೋದು. ಅದಕ್ಕಿಂತ ಮುಂಚೆ ಏನಾದರೂ ಆದ ಕೆಲಸ ಆಗಬೇಕು, ಅಲ್ಲಿ ಹೋಗಿ ನಿಂತು ಕೆಲಸ. ಅಲ್ಲಿಂದ ಟಾಕಲಿಯನ್ನು ಕುರಿತ ನಾಶಿಗಳ 12 ವರ್ಷ ಏನು ಸಾಧನೆ ಮಾಡಬೇಕು. ಒಂಚೂರು ಪಲ್ಯ ಕೂತ್ಕೊಂಡು ಬಿದ್ದಿತ್ತು ಅನ್ನೋದು ಎಷ್ಟು ಚಳಪಡಿಕೆ. ಅವತ್ತಿನ ನೀನು ಊಟ ಚಲೋ ಆಗಲಿಲ್ಲ, ನೀನು ಊಟ ಬರೋದಿಲ್ಲ. ಯಾಕೆ ಏನ್ರಿ ಪಲ್ಯ ಕೂತ್ಕೊಂಡು ಊಟ ಬರೋದಿಲ್ಲ. ಅವರು 5 ಮನೆಯೊಳಗೆ ಮಧುಕರಿಗೆ ತಂದು ಅದನ್ನು ಮಾರುತಿ ನೈವೇದ್ಯ ತೋರಿಸಿ ಗೋದಾವರಿ ನೀರಿನಾಗ ಎದ್ದು ತೆಗೆದು ಊಟ ಮಾಡಿ ನಮಗೆ ಆಶ್ಚರ್ಯ. 12 ವರ್ಷ ಒಂದು ದಿವಸದ ನೀರಸ ಊಟ. ಇದೊಂದು ಯಂತ್ರ ಇದ್ದಾಗ ಇದಕ್ಕೆ ಅದನ್ನು ಏನು ಮಾಡೋದು, ಡೀಸೆಲ್ ಹಾಕಿದಂಗೆ. ಆಮೇಲೆ ಇಡೀ ದಿವಸ ಸ್ಮರಣೆ ಮಾಡೋರು 12 ವರ್ಷ ಆಯ್ತು. ತೀರಾ ಕೋಟಿ ಅದು. ಪ್ರಭು ರಾಮಚಂದ್ರ ಪ್ರಕಟ ಆಗಿ ಹೇಳಿದ ಸಾಕಿಲ್ಲ, ಮತ್ತೇನು ಮಾಡಲಿ. 12 ವರ್ಷ ಭಾರತ ಭ್ರಮಣ ಮಾಡುವುದು. ಆಮೇಲೆ 12 ವರ್ಷ ಭಾರತ ಭ್ರಮಣ ಮಾಡಿ ಈಗ ಅವ್ರಿಗೆ 36 ವರ್ಷ ಮನೆಗೆ ಹೋಗ್ಬೇಕನ್ಸ. ಯಾರೋ ಒಬ್ಬರು ಅವ್ರನ್ನ ಗುರ್ತಾ ಹೇಳಿದ್ರು. ಇಲ್ಲಿ ಅವ್ರಿಗೊಂದಿದ್ದು ವಾಳ ಅಂತ ಗುಮ್ಮಟಿದ್ದು. ಅದನ್ನು ನೋಡಿ ಅದು ನೀನು ನಾರಾಯಣೇನು. ಹೌದು, ನಿಮ್ಮಮ್ಮ ನಿನ್ನ ಸಲುವಾಗಿ ಹತ್ತು ಕುರುಡ್ಯಾಗ ಹೋಗಿ ಭೇಟಿಯಾಗ ಮನೆಗೆ ಹೋಗಿ ಜೈಗೆ ರಘುವೀರ ಸಮರ್ಥನರು ಇವ್ರ ತಾಯಿ ಹೇಳಿದ್ರು. ಅವ್ರ ಸೊಸಿಗೆ ಯಾರೋ ಗೋಸಾಗಿರು ಅಂತಾನ ಅವ್ರಿಗೆ ಭಿಕ್ಷಾ. ಇವ್ರು ಹೋಗಿ ಭಿಕ್ಷಾ ಹಾಕ್ಲಿಕ್ಕೆ ಹೋಗ್ಕೊಂಡು ಅವರನ್ನು ಕೊಯ್ನಿ ಆರಾಮಿದ್ದಿದ್ರು. ಗಾಬರಿ ಅಂತ ಯಾವನೋ ಗೋಸಾಗಿ ನನಗೆ ಒಯ್ನಿ ಅಂತ. ನಾರಾಯಣ ಇರ್ಬೋದು. ಬಂದು ಮುದುಕಿ ದರ್ಬರ್ಶ್ವರ್ ಬಂದು ನಾರಾಯಣ ಹೌದು ಪ್ರೀತಿಯಿಂದ ಅಪ್ಪಿಕೊಂಡು ಕರ್ಕೊಂಡು 6 ತಿಂಗಳಿಂದ ಸಮಸ್ತ ಮನೆಗಳು. ಮತ್ತು ಅವರಮ್ಮ ಮದುವೆ ಮದುವೆ ಮಾಡಿ ಅವಾಗ ಅವ್ರು ಹೇಳಿದ್ರು, ಈ ಅವತಾರದಲ್ಲಿ ಈ ಜನ್ಮದಲ್ಲಿ ಮದುವೆಲ್ವ, ಮುಂದಿನ ಜನ್ಮದಲ್ಲಿ 1 ಅಲ್ಲ 2 ಮದುವೆ ಮಾಡಿ ಮುಂದೆ ಅವರ ಮಹಾರಾಜರಾಗಿ ಹುಟ್ಟಿ ಬಂದಿದ್ರು. 1 ಅಲ್ಲ 2 ಮದುವೆ ಮಾಡಿ. ಆಮೇಲೆ ಅವರು ತಾಯಿಗೆ ಹೇಳಿದ್ರು, ನಾವು ಮಾಡಬೇಕಾಗಿರೋ ಕೆಲಸ ಮಾಡಲ್ಲ. ಆಮೇಲೆ ಅವರು ತಮ್ಮ ವಯಸ್ಸಿನ 72ನೇ ವರ್ಷದ ತನಕನೂ ಅದ್ಭುತವಾದ ಒಂದು ಸಮರ್ಥ ಸಂಪ್ರದಾಯವನ್ನು ಬೆಳೆಸಿದರು. ದಾಸಬೋಧ ಬರೆದರು, ಮನಾಚೆ ಶ್ಲೋಕ ಬರೆದರು, ಅನೇಕ ಗ್ರಂಥಗಳನ್ನು ಬರೆದರು. ಅದರ ಜೊತೆಗೆ 300 ಮಾರುತಿ ಮಂದಿರ ಸ್ಥಾಪನೆ ಮಾಡಿದರು. ಎಲ್ಲ ಕಡೆಗೂ ಒಬ್ಬೊಬ್ಬರು ಶಿಷ್ಯರಿಟ್ಟಿದ್ರು ಮಹಂತರನ್ನು. ಮತ್ತು ಮ್ಯಾಲಿನ ಛತ್ರಪತಿ ಶಿವಾಜಿ ಭೇಟಿಯಾಗಿ ಮಾರ್ಗದರ್ಶನ ಮಾಡಿದ್ರು. ಈ ರೀತಿಯಾಗಿ 72 ವರ್ಷಗಳವರೆಗೆ ಅಭ್ಯಾಸವಾಗಿ ಭಗವಂತನ ಕಾರ್ಯದಲ್ಲಿ ತತ್ಪರರಾಗಿ 72 ವರ್ಷ ಆಗಿತ್ತು. ಒಬ್ಬರಿಗೆ ತಂಜಾವೂರಿನಲ್ಲಿ ರಾಮದೇವರು ಮೂರ್ತಿ ಮಾಡಲಿಕ್ಕೆ ಕೊಟ್ಟಿದ್ರು. ಹಿತ್ತಾಳೆ ಒಂದು ಪಂಚಧಾತುವಿನ ಅವ್ರಿಗೆ ಕಣ್ಣು ಕಾಣಿಸ್ತಿದ್ದಿಲ್ಲ. ಸಮರ್ಥರು ಅವರಿಗೆ ಮೂರ್ತಿ ಮಾಡೋ ಮೂರ್ತಿ ಕಣ್ಣು ಕೊಡ್ತಿದ್ರು. ಅವ್ರು ಮೂರ್ತಿ ಮಾಡಿ ಮಾಘಷ್ಟು ಮಧ್ಯ ಚತುರ್ಥಿ ದಿವಸ ಆ ಮೂರ್ತಿ ತಗೊಂಬಂದ ಸಜ್ಜನಗಳು. ಆವಾಗ ಸಮರ್ಥ ರಾಮದಾಸ ಸ್ವಾಮಿಗಳು 4 ದಿವಸದ ಪೂಜೆ ಮಾಡಿ ಎಲ್ಲರಿಗೂ ಕೊಟ್ಬಿಟ್ಟು ಗುಲಾಬ್. ಆಮೇಲೆ ಅದಕ್ಕಿಂತ ಮೊದಲೇ ಅವ್ರು ಏನ್ ಮಾಡಿದ್ರು ಅಂದ್ರೆ, ತಮ್ಮ ಏಕನಿಷ್ಠ ಶಿಷ್ಯನಾಗಿರ್ತಕ್ಕಂಥ ಕಲ್ಯಾಣ ಸ್ವಾಮಿಯನ್ನ ಅವರು ಡೋಂಗಾವ್, ಆ ಡೋಂಗಾವ್ ಕಳಿಸಿ ಇವನು ಬಹಳ ತ್ರಾಸ ಮಾಡಿಕೊಳ್ತಾನ ಅಂತ ಹೇಳ್ಬಿಟ್ರೆ, ಆವಾಗ ಅಲ್ಲಿ ವೀಣಾಬಾಯಿ ಅಕ್ಕಾಬಾಯಿ ಅಂತ ತಿಳ್ಕೊಂಡವ್ರ ಶಿಷ್ಯನಿಯರು. ಅದೇ ರೀತಿಯಾಗಿ ಇನ್ನೂ ಅರ್ಥಾತ್ ಕೇಶವ ಗೋಸ್ವಾಮಿ ಮತ್ತು ಇನ್ನೇನು ಹೀಗೆ
ಒಂದು 4 ಜನ ಅವ್ರ ಶಿಷ್ಯರಿದ್ರು, ಎಲ್ಲರನ್ನೂ ಹೊರಗೆ ಕಳಿಸಿದ್ರೆ ಅಲ್ಲಿರೋ ನೆವ ಮಾಡಿ. ಆಮೇಲೆ ಅವತ್ತು ಸಹಿತ ಬೆಳಗಿನಿಂದ ಶ್ರೀ ರಾಮಚಂದ್ರನ ಸೇವಾ ಮಾಡಿದ್ರು, ಅದ ಪೂಜಾ ಮಾಡಿದ್ರು. ಪೂಜಾ ಮಾಡಿ ಮಧ್ಯಾಹ್ನ 12 ಗಂಟೆಗೆ ಅವ್ರು ಏನು ಮಾಡಿದ್ರು ಅಂದ್ರೆ ರಾಮದೇವ್ರ ಮುಂದೆ ತಮ್ಮ ಶೇಟಿಗಾರದಲ್ಲಿ ಮಲ್ಕೊಳ್ಳೋಕೆ ಹೋಲಿ ಒಳಗೆ ಅರ್ಥಾತ್ ರಾಮದೇವರು ಧ್ಯಾನ ಮಾಡಿಕೊಟ್ಟು ಕೂತಿದ್ರು. 12 ಗಂಟೆಗೆ ಸರಿಯಾಗಿ ಅವ್ರು ಏನು ಮಾಡಿದ್ರು ಅಂದ್ರೆ ಅವ್ರ ಮನಸ್ಸು ಶಾಂತ ಆಯಿತು, ನಿರ್ವಿಕಲ್ಪ ಸಮಾಧಿ. ಅವಾಗ ರಾಮದೇವರ ಮುಖದಲ್ಲಿಂದ ಒಂದು ದಿವ್ಯವಾಗಿರ್ತಕ್ಕಂಥ ತೇಜ, ಅರ್ಥಾತ್ ಇವರು ಮುಖದಿಂದ ಒಂದು ದಿವ್ಯವಾದ ತೇಜ ಏನದನು ರಾಮದೇವರ ಮುಖದಲ್ಲಿ ಪ್ರವೇಶ ಆಯಿತು. ಅವಾಗ ದೇಹದಲ್ಲಿರ್ತಕ್ಕಂಥ ಚೈತನ್ಯ ಪರಮಾತ್ಮ ಸ್ವರೂಪದಲ್ಲಿ ಲೀನಾಯಿತು. ಆಗ ಎಲ್ಲರಿಗೂ ಬಹಳಷ್ಟು ದುಃಖ ಆಯಿತು. ಆದ್ರೆ ಯಾರಿಗೂ ಏನು ಮಾಡ್ಲಿಕ್ಕೆ ಶಕ್ತಿ ಇದ್ದಿದ್ದಿಲ್ಲ. ಆಮೇಲೆ ಸಂಭಾಜಿ ರಾಜ ಏನ್ ಮಾಡಿದ ಅಂದ್ರೆ ಗಂಧದ ಕಟ್ಟಿಗಳನ್ನು ಕೊಟ್ಟು ಕಳಿಸಿದ್ರು. ಆ ಗಂಧದ ಕಟ್ಟಿಗಳಲ್ಲಿ ಸಮರ್ಥ ರಾಮದಾಸ್ ಸ್ವಾಮಿಗಳ ಅಗ್ನಿಸ್ಪರ್ಶ ಆಯಿತು. ಆಮೇಲೆ 3 ದಿವಸಕ್ಕೆ 3ನೇ ದಿವಸ ಯಾವಾಗ ಅಸ್ಥಿ ಸಂಚಯ ಮಾಡ್ಲಿಕ್ಕೆ ಹೋದ್ರು, ಅರ್ಥಾತ್ ಅವರು ಅಸ್ಥಿಗಳನ್ನು ಆರಿಸ್ಲಿಕ್ಕೆ ಹೋದ್ರು, ಅವಾಗ ಎಲ್ಲರಿಗೂ ಆಶ್ಚರ್ಯ ಆದಂತೇನು ಅಂದ್ರೆ ಆ ಸಮಾಧಿ ಅನ್ನೋದು ನೆಲದಾಗಿಂದ ತಾನು ಮ್ಯಾಲ ಬಂತು. ಸ್ವಯಂ ಉದ್ಭವ ಆಗಿರ್ತಕ್ಕಂಥ ಸಮಾಧಿ ಇವತ್ತಿಗೂ ಆ ಸದೇ ಸಮಾಧಿ ಅದು. ಮುಂದೆ ಕಲ್ಯಾಣ ಸ್ವಾಮಿ ಗೊತ್ತಾಗ್ಬೋದು. ಕಲ್ಯಾಣ ಸ್ವಾಮಿಯಲ್ಲಿ ಬಂದು ಅವ್ರಿಗೆ ಬಹಳ ದುಃಖ ಆಯ್ತು. ತಲೆಗೆ ಅಪ್ಪಳಿಸಿದ ಸಮಾಧಿಗೆ ಅವಾಗ ಸಮಾಧಿ ನಡಕ್ಕೆ ಸೀಳ್ಬೇಕು. ಅದರಿಂದ ಸಮರ್ಥ ಪ್ರಗಟ ಅವ್ರು ಹೇಳಿದ್ರು, ಉತ್ಸಾಹ ನನ್ನ ಹತ್ರ ಇಟ್ಕೊಂಡು ಇದನ್ನ ಕಲಿಸಿದೀನು, ನೀನು ಮಾಡಬೇಕಾಗಿರೋ ಕಾರ್ಯ ಬಹಳ ಅದ. ಆದ್ದರಿಂದ ನೀನು ನನ್ನ ವಿಚಾರಗಳನ್ನ, ಭಗವಂತನ ಭಕ್ತಿಯನ್ನ, ನಾಮಸ್ಮರಣೆಯನ್ನ ಮತ್ತು ದಾಸಬೋಧದ ಅಭ್ಯಾಸ ಮಾಡೋ ಪ್ರವೃತ್ತಿಯನ್ನ ಸಮಾಜದಲ್ಲಿ ಬೆಳೆಸುವಂತ ಹೇಳಿ ಅವರು ಅಂಥ ಸತ್ಪುರುಷರು ಅವರ ಮತ್ತೆ ಮಹಾರಾಜರಾಗಿ ಹುಟ್ಟಿ ಬಂದರು. ಇವತ್ತು ನಾವು ಮಹಾರಾಜರ ಬಗ್ಗೆ ನಿಷ್ಠ, ಪ್ರೇಮ, ಅಂತಃಕರಣ ಎಲ್ಲವೂ ಸಮರ್ಥರಿಗೆ ಮುಟ್ತಕ್ಕಂಥದ್ದು ಮತ್ತು ಸಮರ್ಥರ ಯೋಗ್ಯತಾನ ಬಹಳ ದೊಡ್ಡದಿತ್ತು. ಅಂಥ ಸಮರ್ಥರ ಒಂದು ಪರಂಪರೆಯಲ್ಲಿ ನಾವು ಬಂದಿರೋದು ನಮ್ಮ ಭಾಗ್ಯದ. ನಾವು ಎಲ್ಲರೂ ಅವರಿಗೆ ಶರಣ ಹೋಗಬೇಕು ಮತ್ತು ಅವರಿಗೆ ನಾವು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕಲ್ಲ. ಈ ಮುಂದೆ ಮಹಾರಾಜ್, ನೀವು ನಮ್ಮನ್ನು ಯಾವಾಗಲೂ ಭಗವಂತ ಭಕ್ತಿಯ ಮಾರ್ಗದಲ್ಲಿ ಹಿಡಿದು ನಮಗೆ ಸಮಾಧಾನ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು. ಅಂಥ ಸಮರ್ಥ ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯಗಳನ್ನು ಅನುಗ್ರಹಿಸಲಿ ಅಂತ ಕೂಡ ಹೇಳ್ತೀನಿ. ಈಗ ನಾವೆಲ್ಲರೂ ಸಮರ್ಥರಿಗೆ ನಮ್ಮ ಶ್ರದ್ಧಾಂಜಲಿ ಸಮರ್ಪಣೆ ಮಾಡಬೇಕು. ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಶ್ರೀರಾಮ್ 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 ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್. सद्गुरुनाथ महाराज की जय। समर्थ रामदास स्वामी महाराज की जय। श्रेष्ठ गंगाधर स्वामी महाराज
महाराज की जय, हनुमान की जय, जय जय रघुवीर। अनंत कोटि ब्रह्मांड नायक आचार्य आनंद सद्गुरु श्री ब्रह्मदेव महाराज की जय, सद्गुरु श्री ब्रह्मानंद महाराज की जय। रघुपति राघव राजा राम, पति पावन सीताराम। रघुपति राघव राजा राम, पतित पावन ದಯವಿಟ್ಟು ಯಾರು ಅಲ್ಲಿ ಮುಗಿಕೊಂಡ ವಿಜಯದಿಂದ ಹಾಕಬೇಕಾಗಿತ್ತು. ರಘುಪತಿ ರಾಘವ ರಾಜ ಎಲ್ಲರೂ ಜಗದ सीताराम ಎಲ್ಲರೂ ದಯವಿಟ್ಟು ಕೂಡ್ಬೇಕು. ದಯವಿಟ್ಟು ಯಾರು ನಿಲ್ಬೇಡ್ರಿ, ಕೂತ್ಕೋಬೇಕು. रघुपति राघव राजा राम, पतित पावन सीताराम। 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 रघुपति राघव राजा राम, रघुपति राघव राजा राम, पतित पावन सीताराम। 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 रघुपति राघव राजा राम, पतित पावन सीताराम।
गुरुराया उपकोटि श्रीमंताची उपकोटि श्रीमंताची भाजी भाकर रे बाजी देवी देवी बा गुरुराया देवी देवी बा गुरुराया इच्छेयिता भोजन इच्छेयिता भोजन राम नाम अमृत पान देवी देवी बा गुरुराया देवी देवी बा गुरुराया पुष्पतोय पान पर पुष्पतोय पान भावे नारायण देवी देवी बा गुरुराया देवी देवी बा गुरुराया देवदेवुनि वैसरे गुरुदेवुनि वैसरे ब्रह्मांड हे गुप्त झाले देवी देवी बा गुरुराया देवी देवी बा गुरुराया हेमतांबुल अर्पिला हेमतांबुल अर्पिला पांडुरंगे शेषादिधरा देवी देवी बा गुरुराया देवी देवी बा गुरुराया ब्रह्म चैतन्य सदया देवी देवी बा गुरुराया देवी देवी बा गुरुराया ब्रह्मानंदं परमसुखं केवलं ज्ञानमूर्तिं तन्वातीतं गगनसदृशं तत्त्वमस्यादिलक्ष्यं येहं नित्यं विमलवदनं सर्वदे साक्षिभूतं भावातीतं त्रिगुणरहितं तद्गुरुं तं नमामि गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरवे नमः
Come on.